ನಮಸ್ತೆ, ನಾನು ನಿಮ್ಮ ಹರೀಶು. ಆಯುಷ್ ಫೋರ್ಸ್ ಒಂದು ವಿಶೇಷವಾದ ಸಂಚಿಕೆ ತಮಗೆಲ್ಲರಿಗೂ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಲ್ಲೇಶ್ ನಾಯ್ಕ್, ಜನರಲ್ ಸೆಕ್ರೆಟರಿ ಬೆಂಗಳೂರು ರೂರಲ್ ಆ್ಯಂಡ್ ನಾರ್ತ್ ಆಫ್ AFI. ಏನು ವಿಶೇಷತೆ ಡಾಕ್ಟರ್ ಮಲ್ಲೇಶ್ ನಾಯ್ಕ್ದು ಅಂದರೆ, ನಮ್ಮ ಆಯುಷ್ ಡಾಕ್ಟರ್ಸ್ಗಳ್ದು ಏನಾರೋ ಸಮಸ್ಯೆ ಬಂತಪ್ಪ ಅಂದರೆ ಇಮ್ಮಿಡಿಯೇಟಾಗಿ ಫೋನ್ ಹೋಗುತ್ತೆ ಮಲ್ಲೇಶ್ ನಾಯ್ಕ್ ಅವ್ರಿಗೆ. ಯಾಕೆ ಅಂದರೆ ಅವರೊಂದು ಪುಸ್ತಕ ಬರೆದಿದ್ದಾರೆ, ಆಯುಷ್ ಪ್ರಾಕ್ಟೀಷನರ್ಸ್ ಲೀಗಲ್ ಗೈಡ್ ಅಂತ. ತುಂಬ ಅವಶ್ಯಕತೆ ಇತ್ತು. ಇದು ಬುಕ್ ಅನ್ನೋದಕ್ಕಿಂತ ಮಾಹಿತಿ ಇದೆ. ಎಲ್ಲ ಡಾಕ್ಟ್ರುಗಳು ಇದನ್ನು ತೊಗೊಳ್ಳೇಬೇಕಾಗಿರುವಂಥ ಪುಸ್ತಕ. ಡಾಕ್ಟ್ರೇ ನಮಸ್ತೆ. ಡಾಕ್ಟ್ರೇ, ನೀವೇ ಹೇಳಿ, ಏನಿದು ಆಯುಷ್ ಪ್ರಾಕ್ಟೀಷನರ್ಸ್ ಲೀಗಲ್ ಗೈಡ್, ಏನಿದ್ರ ಬಗ್ಗೆ, ಏನಕ್ಕೆ ಬರೆದ್ರಿ, ರೀಸನ್ ಏನಿದ್ರಿಂದ? ಸರ್, ಇದು ನಮ್ಮ ಆಯುಷ್ ಡಾಕ್ಟರ್ಗಳಿಗೆ ಆಲ್ ಓವರ್ ಕರ್ನಾಟಕ ಏನಂದರೆ ಒಂದು ನಮ್ಮ ಸೊಸೈಟಿಯಲ್ಲಿ ಇರ್ತಕ್ಕಂಥ ಒಂದು ಕಲ್ಪನೆ ಏನಂದರೆ, ಈ ಆಯುಷ್ ಡಾಕ್ಟರ್ಗಳಂದರೆ ಬರೀ ಆಯುರ್ವೇದ, ಯುನಾನಿ, ಸಿದ್ಧ, ಹೋಮಿಯೋಪತಿ ಈ ಥರ ಮೆಡಿಷನ್ಸು, ಅವರು ಮೆಡಿಷನ್ ಮಾತ್ರ ಯೂಸ್ ಮಾಡಬೇಕು. ಇವರು ಮತ್ತು ಮಾಡ್ರನ್ ಮೆಡಿಸಿನ್ ಬಗ್ಗೆ ಇವರಿಗೇನೂ ಒಂದು ನಾಲೆಜ್ ಇರಲ್ಲ. ಇವರು ಆ ಮೆಡಿಷನ್ಗಳ ಬಗ್ಗೆ ಮತ್ತು ಆ ಸೈನ್ಸ್ ಬಗ್ಗೆ ಇವರು ಏನು ಓದಿರಲ್ಲ ಅನ್ನೋದು ಒಂದು ತಪ್ಪು ಪರಿಕಲ್ಪನೆ ಇದೆ ಈ ಸೊಸೈಟಿಯಲ್ಲಿ. ಈ ಕಲ್ಪನೆಯಿಂದ ಏನು ಮಾಡ್ತಾರೆ ಅಂದರೆ, ನಮ್ಮ ವೈದ್ಯರ ಮೇಲೆ ಒಂದು ಪ್ರತಿನಿತ್ಯ ಹರಾಸ್ಮೆಂಟ್ ಆಗ್ತಾಯಿದೆ. ನಮ್ಮ ಕ್ಲಿನಿಕ್ಗಳಿಗೆ ಬರ್ತಕ್ಕಂಥದ್ದು ಏನಂದರೆ, ಕೆಲವರು ಈ ಫೇಕ್ ಮಾಧ್ಯಮದ ಒಂದು ಮುಖವಾಡ ಹಾಕ್ಕೊಂಡು ಮತ್ತು ಸೋಷಿಯಲ್ ಆ್ಯಕ್ಟಿವಿಸ್ಟು, RT ಆ್ಯಕ್ಟಿವಿಸ್ಟ್ ಅಂತ ಹೇಳಿಕೊಂಡು ನಮ್ಮ ವೈದ್ಯರ ಕ್ಲಿನಿಕ್ಕಿಗೆ ಬಂದು ತಾವು BMS ವೈದ್ಯರು, ಇನ್ನೊಂದು ಹೋಮಿಯೋಪತಿ ವೈದ್ಯರು, ತಾವು ಹೇಗೆ ಮಾಡ್ರನ್ ಮೆಡಿಸಿನ್ ಯೂಸ್ ಮಾಡ್ತೀರಿ ಅನ್ನೋದು ಸುಮ್ಮನೆ ಹೆದರ್ಸ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ. ಸೊ ಇದು ತುಂಬ ನಾವು ಇದನ್ನು ಒಂದು 10-15 ವರ್ಷದಿಂದ ಇದನ್ನು ನೋಡಿಕೊಂಡು ಎಲ್ಲರಿಗೂ ಕನ್ವಿನ್ಸ್ ಮಾಡಿ ನಮಗೂ ಕೂಡ ಸಾಕಾಗಿತ್ತು. ಏನಂದರೆ, ನಮ್ಮ ಡಾಕ್ಟ್ರುಗಳು ಓರಲ್ಲಿ ಹೇಳ್ತಾರೆ, ಇಲ್ಲ ರೀ ನಾವು ಓದಿದ್ದೀವಿ, ಇಲ್ಲ ನಾವು ಎಮರ್ಜೆನ್ಸಿಯಲ್ಲಿ ಮಾಡ್ತೀವಿ, ಏನೋ ಒಂದು ಹೇಳ್ತಾರೆ. ಬಟ್ ಅಲ್ಲಿ ಅವರು ಕೇಳೋ ಇದರಲ್ಲಿ ಇರೋದಿಲ್ಲ, ತಾಳ್ಮೆಯಲ್ಲಿ ಇರೋದಿಲ್ಲ ಅವರಿಗೆ. ಯಾಕಂದರೆ ವಿತ್ ಡಾಕ್ಯುಮೆಂಟ್ ತೋರಿಸಿದ್ರೆ ಅವ್ರು ಯಾರಾದ್ರೂ ನಂಬ್ತಾರೆ. ಇಲ್ಲಾಂದರೆ ಏನಿದೆ ಡಾಕ್ಯುಮೆಂಟ್ ಅಂದರೆ ಅವ್ರು ತೋರಿಸೋದೇ ಇಲ್ಲ. ಹಾಗಿರೋದ್ರಿಂದ ನಾನೊಂದು ಐಡಿಯಾ ಮಾಡಿ, ಈ ಎಲ್ಲ ಡಾಕ್ಯುಮೆಂಟ್ಸು ನಾವು ಏನೇನು ಓದಿದ್ದೀವಿ ಅನ್ನೋದು, ಮಾಡ್ರನ್ ಮೆಡಿಸಿನ್ಗೆ ಸಂಬಂಧಪಟ್ಟಂತಹ ಸಿಲೆಬಸ್ಗಳನ್ನು ನಾವು ಏನೇನು ಓದಿದ್ದೀವಿ, ಮತ್ತು ನಮ್ಮ ವಿದ್ಯಾರ್ಹತೆ ಅಂದ್ರೇನು, ಮತ್ತು ನಮ್ಮ ಪದ್ಧತಿ ಅಂದ್ರೇನು, ಆಯುರ್ವೇದ ಪದ್ಧತಿ ಅಂದ್ರೇನು, ಯುನಾನಿ ಪದ್ಧತಿ ಅಂದ್ರೇನು, ಸಿದ್ಧ ಪದ್ಧತಿ ಅಂದ್ರೇನು ಅನ್ನೋದೆಲ್ಲ ಎಲ್ಲರಿಗೂ ಗೊತ್ತಾಗಬೇಕನ್ನೋದು ಒಂದು ವಿಚಾರವಾಗಿ, ಮತ್ತು ಬೇರೆ ಬೇರೆ ಕೋರ್ಟ್ಗಳಲ್ಲಿ ನಾವು ಮಾಡ್ರನ್ ಮೆಡಿಸಿನ್ ಯೂಸ್ ಮಾಡೋ ಸಲುವಾಗಿ ಯಾವ ಥರ ಕೋರ್ಟ್ ಆರ್ಡ್ರ್ಗಳು ಪಾಸಿಟಿವ್ ಆಗಿ ಬಂದಿದೆ ಅನ್ನೋದನ್ನು ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡ್ಬಿಟ್ಟು ನಾನು ಒಂದು ರೆಡಿ ಗೈಡಾಗಿ ಮಾಡಿದ್ದೀನಿ. ಸೊ ಈಗ ನಮ್ಮ ಡಾಕ್ಟ್ರುಗಳು ಇದನ್ನು ಇಟ್ಕೊಂಡ್ರೆ, ಯಾರಾದರೂ ಬಂದು ಕೇಳಿದರೆ ತಾವು ಯಾವ ಆಧಾರದ ಮೇಲೆ ತಮ್ಮ ಪದ್ಧತಿಯ ಜೊತೆ ಒಂದು ಆಧುನಿಕ ಮೆಡಿಷನ್ಗಳನ್ನು ನೀವು ಹೇಗೆ ಯೂಸ್ ಮಾಡ್ತೀರಿ ಅಂದರೆ ಅವ್ರಿಗೆ ಧೈರ್ಯವಾಗಿ ತೋರಿಸೋ ಥರ ಒಂದು ರೆಡಿಮೇಡ್ ಗೈಡಾಗಿ ನಾನು ಇಟ್ಟಿದ್ದೀನಿ. ವೆರಿ ಗುಡ್ ಡಾಕ್ಟರ್. ಬಟ್ ಡಾಕ್ಟ್ರೇ, ನೀವುಗಳು ಆಯುರ್ವೇದ ಡಾಕ್ಟ್ರುಗಳು ಅಲೋಪತಿ ಪ್ರಾಕ್ಟೀಸ್ ಮಾಡ್ಬೋದಾ? ಸರ್, ಈಗ ಇಲ್ಲಿ ಏನಿದೆ ಅಂದರೆ, ನಮಗೆ ಎಲ್ಲ ಒಂದು ಪಬ್ಲಿಕ್ಕಿಗಾಯಿತು ಎಲ್ಲರಿಗೂ ಒಂದು ಏನಿದೆ ಅಂದರೆ, ಈ ಮಾಡ್ರನ್ ಮೆಡಿಸಿನ್ ಯೂಸ್ ಮಾಡೋದೇ ಅಲೋಪತಿ ಸಿಸ್ಟಮ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಏನು ಚೂರ್ಣ, ಕಷಾಯ, ಲೇಹ ಇವುಗಳನ್ನು ಯೂಸ್ ಮಾಡೋದೇ ಆಯುರ್ವೇದ ಪದ್ಧತಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಆ ಥರ ಇಲ್ಲ. ಏನು ಇಂಜೆಕ್ಷನ್ನು, ಟ್ಯಾಬ್ಲೆಟ್ಸು ಇವು ಅಲೋಪತಿ ಪದ್ಧತಿ, ಈ ಚೂರ್ಣ ಕಷಾಯನೇ ಆಯುರ್ವೇದ ಪದ್ಧತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಆ ಥರ ಇಲ್ಲ. ಆ್ಯಸ್ ಪರ್ IMC ಆ್ಯಕ್ಟು 1956, ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆ್ಯಕ್ಟ್ 1956 ಪ್ರಕಾರ, ದ ಮೆಡಿಸಿನ್ ಇನ್ ಆಲ್ ಇಟ್ಸ್ ಬ್ರಾಂಚಸ್ ಈಸ್ ಅಲೋಪತಿಕ್ ಮೆಡಿಸಿನ್ ಇನ್ಕ್ಲೂಡಿಂಗ್ ಸರ್ಜರಿ ಆ್ಯಂಡ್ ಆಬ್ಸ್ಟೆಟಿಕ್ಸ್ ಬಟ್ ಡಸ್ ನಾಟ್ ಇನ್ಕ್ಲೂಡ್ ವೆಟರ್ನರಿ ಸೈನ್ಸ್ ಅಂತ ಹೇಳ್ತಾರೆ ಸರ್. ಅಂದರೆ ಬೇರೆ ಬೇರೆ ಸ್ಪೆಷಾಲಿಟಿಯಲ್ಲಿ ಇರ್ತಕ್ಕಂತಹ ಮೆಡಿಷನ್ನು, ಆ ಬ್ರಾಂಚಸ್ಸಲ್ಲಿ ಇರ್ತಕ್ಕಂಥ ಮೆಡಿಷನ್ನ ನಾವು ಅಲೋಪತಿಕ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಕರಿಬೇಕು. ಅದೇ ವೆಟರ್ನರಿ ಸೈನ್ಸಲ್ಲೂ ಕೂಡ ಈ ಆಧುನಿಕ ಔಷಧಗಳು ಇರ್ತವೆ. ಸೊ ಅಲ್ಲಿ ಕೂಡ ಡೈಕ್ಲೋ, ಪ್ಯಾರಾಸಿಟಮಾಲು ಈ ಥರ ಔಷಧಗಳನ್ನೇ ಯೂಸ್ ಮಾಡ್ತಕ್ಕಂಥದ್ದು. ಬಟ್ ಅದನ್ನು ನೀವು ಅಲೋಪತಿ ಮೆಡಿಸಿನ್ ಅಂತ ಕರಿಬಾರ್ದು. ಅವ್ರು ಅದನ್ನು ಸಿಲೆಬಸ್ಸಲ್ಲಿ ಸೇರಿಸ್ಕೊಂಡು ಟ್ರೈನಿಂಗ್ ತಗೊಂಡ್ಮೇಲೆ ಅದು ಪಾರ್ಟ್ ಆಫ್ ಅವರ್ ವೆಟರ್ನರಿ ಸೈನ್ಸ್ ಅಂತ ಹೇಳಬೇಕು ಅಂತಕ್ಕಂಥದ್ದಿದೆ. ಅದೇ ಥರವಾಗಿ ಮುಂದುವರೆದು 2022 ಅಲ್ಲಿ ಏನು ಮಾಡಿದ್ದಾರೆ ಅಂದರೆ, ದ ಮೆಡಿಷನ್ ಇನ್ ಆಯುಷ್ ಆಲ್ಸೋ ಈಸ್ ನಾಟ್ ಅಲೋಪತಿಕ್ ಮೆಡಿಷನ್ ಅಂತ ಈಗ ಅಲ್ಲಿ ಕನ್ಸಿಡರ್ ಮಾಡಿದ್ದಾರೆ.
NMC ಆ್ಯಕ್ಟಲ್ಲಿ. ಅಂದರೆ ಆಯುಷಲ್ಲಿ ಕೂಡ ಮಾಡರ್ನ್ ಮೆಡಿಸಿನ್ ಇರುತ್ತೆ, ಅದನ್ನು ಅಲೋಪತಿಕ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಕರಿಬಾರ್ದು. ಮತ್ತು NCSM ಕೂಡ ಅದನ್ನು ಹೇಳುತ್ತೆ, ನಮ್ಮ ಸಿಲೆಬಸ್ಸಲ್ಲಿ ಯಾವುದೇ ಒಂದು ಆಧುನಿಕ ಔಷಧಗಳನ್ನು ಅಳವಡಿಸ್ಕೊಂಡ್ಮೇಲೆ ಅದನ್ನು ನಾವು ಓದಿ 5 ವರ್ಷ ಆದಮೇಲೆ ಅದನ್ನು ಪಾರ್ಟ್ ಆಫ್ ಆಯುರ್ವೇದ ಸಿಸ್ಟಮ್ ಅಂತಲೇ ಕರಿಬೇಕು ಅಂತೇಳಿ NCSM ಕೂಡ ನಮ್ಗೆ ಹೇಳುತ್ತೆ. ಮತ್ತು ಈ NCSM ಇಂದ ಅಕ್ರಿಡೇಟ್ ಆಗಿರ್ತಕ್ಕಂಥ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸು ಮತ್ತು ಮೆಡಿಕಲ್ ಕಾಲೇಜಸ್ಗಳಲ್ಲಿ ಬೋಧಿಸಲ್ಪಡುವಂಥ ಮತ್ತು ಅಭ್ಯಾಸ ಮಾಡಲ್ಪಡುವಂತಹ ಪದ್ಧತಿಯನ್ನು ಅಲೋಪತಿ ಪದ್ಧತಿ ಅಂತ ಕರಿಬೇಕು. ಅಂದರೆ ಲೈಸೆನ್ಸ್ ಏನಿರಬೇಕು ಅಲೋಪತಿಯಲ್ಲಿ ಇರಬೇಕು. ಹಾಸ್ಪಿಟಲ್ಲು, ಕ್ಲಿನಿಕ್ಕು, ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸು, ಕಾಲೇಜಸ್ಸು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಅದನ್ನು ಮತ್ತು ಸ್ಪೆಷಾಲಿಟಿ ಬ್ರಾಂಚಸ್ಸಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಅಲೋಪತಿ ಅಂತ ಕರಿಬೇಕು. ಅದೇ ಇಂಡಿಯನ್ ಸಿಸ್ಟಮ್ ಅಂದ್ರೇನು? ಯಾವ ಆ್ಯಕ್ಟಲ್ಲೂ ಕೂಡ ನೀವು ಕಷಾಯ ಚೂರ್ಣನೇ ಯೂಸ್ ಮಾಡಿ ಅಂಥೇಳಿ ಯಾವ ಆ್ಯಕ್ಟಲ್ಲೂ ಇಲ್ಲ. ನಾವು KP ಬೋರ್ಡ್ ಆ್ಯಕ್ಟ್ 1961 ತಗೊಳ್ಳಿ, IMCC ಆ್ಯಕ್ಟು 1970 ತಗೊಳ್ಳಿ, ಈಗಾಗಿರ್ತಕ್ಕಂಥ NCSM ಆ್ಯಕ್ಟಲ್ಲಿ ದ ISM ಸಿಸ್ಟಮ್ ಈಸ್ ಸಪ್ಲಿಮೆಂಟೆಡ್ ಬೈ ಸಚ್ ಮಾಡರ್ನ್ ಅಡ್ವಾನ್ಸಸ್ ಆ್ಯಂಡ್ ಸೈಂಟಿಫಿಕ್ ಆ್ಯಂಡ್ ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಆ್ಯಸ್ ದ NCSM ವಿಲ್ ಡಿಕ್ಲೇರ್ ಫ್ರಮ್ ಟೈಮ್ ಟು ಟೈಮ್ ಅಂತ ಇದೆ. ಸೊ NCSM ಏನು ಡಿಕ್ಲೇರ್ ಮಾಡಿದೆ? ವಾಟ್ ಎವರ್ ಈಸ್ ಆಡೆಡ್ ಇನ್ ಯುವರ್ ಸಿಲೆಬಸ್, ಟೀಚಿಂಗ್ ಆ್ಯಂಡ್ ಟ್ರೈನಿಂಗ್, ದ ಮೆಡಿಸಿನ್ಸ್ ದೇ ಆರ್ ಯುವರ್ ಮೆಡಿಸಿನ್ಸ್ ಅಂತ ನಮಗೆ NCSM ಹೇಳಿದೆ. ಅಂದರೆ ನಮ್ಮ ಸಿಲೆಬಸ್ಸಲ್ಲಿ ಟೋಟಲ್ 40% ಅಷ್ಟು ಮಾಡರ್ನ್ ಮೆಡಿಸಿನ್ ಇರುತ್ತೆ. ಸೊ ನಾವು 1 ವರ್ಷ ಅಲೋಪತಿಕ್ ಹಾಸ್ಪಿಟಲ್ ಕೂಡ ನಾವು ಟ್ರೈನಿಂಗ್ ತೊಗೊಂಡಿರ್ತೀವಿ. ಸೊ NCSM ಏನು ಡಿಕ್ಲೇರ್ ಮಾಡ್ತು? ವಾಟ್ ಎವರ್ ಈಸ್ ಆಡೆಡ್ ಇನ್ ಯುವರ್ ಸಿಲೆಬಸ್, ಟೀಚಿಂಗ್ ಆ್ಯಂಡ್ ಟ್ರೈನಿಂಗ್ ಈಸ್ ಪಾರ್ಟ್ ಆಫ್ ಯುವರ್ ಸಿಸ್ಟಮ್ ಆ್ಯಂಡ್ ಯು ಕ್ಯಾನ್ ಯೂಸ್ ಇಟ್ ಅಂಥೇಳಿ ನಮಗೆ ಅನೌನ್ಸ್ ಮಾಡಿದೆ. ಸೊ ನಮ್ಮ ಸಿಸ್ಟಮ್ ಏನಾಯಿತು? ಇಂಡಿಯನ್ ಸಿಸ್ಟಮ್ ಅಂದ್ರೇನು? ಆಯುರ್ವೇದ ಸಿಸ್ಟಮ್ supplemented by modern advances in the aspects of diagnostics test and modern medicine. ಸೊ ನಮ್ಮ ಇಂಡಿಯನ್ ಸಿಸ್ಟಮ್ ಅಂದ್ರೆ 2. ಈವನ್ ನಮ್ಮ ಕ್ವಾಲಿಫಿಕೇಷನ್ ಕೂಡ BAMS ಅಂದರೆ CCM ಡಿಕ್ಲೇರ್ ಮಾಡಿದೆ, ಯು ಹ್ಯಾವ್ ಎ ನಾಲೆಜ್ ಆಫ್ ಆಯುರ್ವೇದ ಮೆಡಿಸಿನ್ ಅಲಾಂಗ್ ವಿತ್ ಮಾಡರ್ನ್ ಮೆಡಿಸಿನ್. ಈಗ NCSM ಮತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೇಳಿರೋದು, ಯು ಹ್ಯಾವ್ ಎ ಪ್ರೊಫೌಂಡ್ ನಾಲೆಜ್ ಆಫ್ ಆಯುರ್ವೇದ ಅಲಾಂಗ್ ವಿತ್ ದ ಸೈಂಟಿಫಿಕ್ ಆ್ಯಂಡ್ ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಇನ್ ದ ಮಾಡರ್ನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ದ ಪ್ರಾಕ್ಟಿಕಲ್ ಟ್ರೈನಿಂಗ್ ಟು ಬಿಕಮ್ ಎ ಎಫಿಷಿಯಂಟ್ ಸರ್ಜನ್ಸ್ ಆ್ಯಂಡ್ ಫಿಸಿಷಿಯನ್ಸ್ ಫಾರ್ ದ ಹೆಲ್ತ್ ಕೇರ್ ಸೊಸೈಟಿ, ಹೆಲ್ತ್ ಕೇರ್ ಸರ್ವಿಸಸ್ ಅಂದ್ಬಿಟ್ಟು ನಮ್ಮ ವಿ ಆರ್ ಕ್ವಾಲಿಫೈಡ್ ಇನ್ ದ ಆಯುರ್ವೇದ ಸಿಸ್ಟಮ್ ಅಲಾಂಗ್ ವಿತ್ ದ ಮಾಡರ್ನ್ ಸೈನ್ಸ್ ಅಂತೇಳಿ ಡಿಕ್ಲೇರ್ ಮಾಡಿದೆ. ಸೊ ಹಾಗಾಗಿ ಆಯುರ್ವೇದ ಪದ್ಧತಿ ಅಂದ್ರೇ ಇದು, ಆಯುರ್ವೇದ ಅಲಾಂಗ್ ವಿತ್ ದ ಮಾಡರ್ನ್ ವಿಚ್ ಈಸ್ ಆಡೆಡ್ ಇನ್ ಅವರ್ ಸಿಲೆಬಸ್, ಟೀಚಿಂಗ್ ಆ್ಯಂಡ್ ಟ್ರೈನಿಂಗ್. ಸೊ ನೀವು ಕೊಡ್ಬೋದು. ಸೊ ಅದಕ್ಕೆ ಏನಿದೆ ಅಂದರೆ ಸರ್, ನಾವೆಲ್ಲ ಅಂದ್ಕೊಂಡಿರೋದೇನೆಂದರೆ ಹೆಲ್ತ್ ಈಸ್ ಎ ಸ್ಟೇಟ್ ಪಾಲಿಸಿ ಅಂತ. ನಮಗೆ ಸ್ಟೇಟ್ ಕೊಟ್ರೇ ಇಲ್ಲ ಅಂದರೆ ಇಲ್ಲ ಅನ್ನೋದು ನಮಗೆ. ಸೊ ನಿಮ್ಗೆ ಗೊತ್ತಿರುತ್ತೆ ಸರ್, ಕಾನ್ಸ್ಟಿಟ್ಯೂಷನ್ 7th ಶೆಡ್ಯೂಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ 3 ಲಿಸ್ಟ್ ಇದೆ. ಯೂನಿಯನ್ ಲಿಸ್ಟು, ಸ್ಟೇಟ್ ಲಿಸ್ಟು ಮತ್ತು ಕನ್ಕರೆಂಟ್ ಲಿಸ್ಟು. ಸೊ ಯೂನಿಯನ್ ಲಿಸ್ಟಲ್ಲಿ ಏನು ಬರುತ್ತೆ? ರೈಲ್ವೆ ಡಿಪಾರ್ಟ್ಮೆಂಟು, ಪೋಸ್ಟಲ್ ಡಿಪಾರ್ಟ್ಮೆಂಟು, ನ್ಯಾಷನಲ್ ಹೈವೇಸು, ಇವೆಲ್ಲ ಇದರಲ್ಲಿ ಬರ್ತಕ್ಕಂಥದ್ದು ಏನು ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಕ್ಕಂಥ ಪಾಲಿಸಿಗಳು. ಸ್ಟೇಟಲ್ಲಿ ಏನು ಬರುತ್ತೆ? ಸ್ಟೇಟ್ ಹೈವೇಸು, ಹಾಸ್ಪಿಟಲ್ಸು, ಈ ಥರ ಬರ್ತಕ್ಕಂಥದ್ದು. ಸೊ ಇಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಏನಂದರೆ, ಒಂದು ಕ್ಲಿನಿಕ್ಕಿಗೆ ಮತ್ತು ಹಾಸ್ಪಿಟಲ್ಗೆ ಲೈಸೆನ್ಸ್ ಕೊಡ್ತಕ್ಕಂಥದ್ದು. ಮತ್ತು MBBS ಡಾಕ್ಟ್ರಿಗೆ ಅಲೋಪತಿ ಸಿಸ್ಟಮಲ್ಲಿ ಕೊಡಬೇಕು, ಲೈಸೆನ್ಸ್ ಕೊಡಬೇಕು. ಆಯುರ್ವೇದ ಡಾಕ್ಟ್ರಿಗೆ ಅಂದರೆ BAMS ಡಾಕ್ಟ್ರಿಗೆ ಆಯುರ್ವೇದ ಸಿಸ್ಟಮಲ್ಲಿ ಕೊಡಬೇಕು. ಯುನಾನಿ ಡಾಕ್ಟ್ರಿಗೆ ಯುನಾನಿ ಸಿಸ್ಟಮಲ್ಲಿ ಲೈಸೆನ್ಸ್ ಕೊಡಬೇಕು. ಇಷ್ಟೇ ಇರ್ತಕ್ಕಂಥದ್ದು ಲೈಸೆನ್ಸ್ ಕೊಡುವ ಅಧಿಕಾರ. ಆದರೆ KPME ಆ್ಯಕ್ಟಲ್ಲಿ ಎಲ್ಲ ಆ್ಯಕ್ಟಲ್ಲೂ ಹುಡುಕಿ ನೋಡಿ ಸರ್, ಎಲ್ಲೂ ಕೂಡ ಅಲೋಪತಿ ಸಿಸ್ಟಮ್ ಅಂದ್ರೇನು, ಆಯುರ್ವೇದ ಸಿಸ್ಟಮ್ ಅಂದ್ರೇನು ಡಿಫೈನ್ ಮಾಡಿಲ್ಲ. ಯಾಕಂದರೆ ಮೆಡಿಕಲ್ ಎಜುಕೇಷನ್, ಮೆಡಿಕಲ್ ಪ್ರೊಫೆಷನ್ ಬರ್ತಕ್ಕಂಥದ್ದು ಕನ್ಕರೆಂಟ್ ಲಿಸ್ಟಲ್ಲಿ. ಕನ್ಕರೆಂಟ್ ಲಿಸ್ಟ್ ಅಂದ್ರೇನು? ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಮಾಡ್ತಕ್ಕಂಥ ಪಾಲಿಸಿಗಳು. ಸೊ ಅಲ್ಲಿ ಏನಾದರೂ ಡಿಸ್ಪ್ಯೂಟ್ ಆದಾಗ ಏನಾಗುತ್ತೆ, ಕೇಂದ್ರ ಸರ್ಕಾರ ಏನು ಹೇಳುತ್ತೋ ಆ ಆ್ಯಕ್ಟ್ಗಳೇ ಫೈನಲ್ ಆಗುತ್ತೆ. ಆ್ಯಸ್ ಪರ್ 254 section of the Indian Constitution, anything dispute occur in the aspects subject of the concurrent list, the whatever the central act will tell, that will prevail. ಸೊ ಅದೇ ಫೈನಲ್ ಆಗುತ್ತೆ. ಹಾಗಾಗಿ ನಮ್ಮ ನಮ್ಮ ಸಿಸ್ಟಮ್ ಅಂದ್ರೇನು, ನಮಗೆ ಇರ್ತಕ್ಕಂಥ ಮೆಡಿಕಲ್ ಪ್ರೊಫೆಷನ್ ಬಗ್ಗೆ ಇರ್ತಕ್ಕಂಥ ರೈಟ್ಸು ಅದು ಕೇಂದ್ರ ಸರ್ಕಾರ ಏನು ಕೊಡುತ್ತೋ ಅದೇ ಫೈನಲ್ ಆಗುತ್ತೆ. ಹಾಗೆ ನಮ್ಮ ರಾಜ್ಯ ಸರ್ಕಾರದ ಈ ಸ್ಟೇಟ್ ಪಾಲಿಸಿ ಅಡಿಯಲ್ಲಿರ್ತಕ್ಕಂಥ ಆ್ಯಕ್ಟ್ಗಳು, ನಮಗೆ ರೈಟ್ಸ್ ಕೊಡ್ತಕ್ಕಂಥ ಆ್ಯಕ್ಟ್ಗಳು KPME ಆ್ಯಕ್ಟು, KP ಬೋರ್ಡ್ ಆ್ಯಕ್ಟು ಮತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ.
ಸೊ ಈ ಆ್ಯಕ್ಟ್ಗಳಲ್ಲಿ ಎಲ್ಲಿ ನಮಗೆ ಅವಕಾಶ ಇದೆ ಅಂದರೆ KPME ಆ್ಯಕ್ಟಲ್ಲಿ ಹೇಳಿದ್ದಾರೆ ಸರ್. ದ ಮೇನ್ ಆಬ್ಜೆಕ್ಟಿವ್ ಆಫ್ ದ KPME ಆ್ಯಕ್ಟ್ ಈಸ್ ಟು ಸರ್ವ್ ದ .6 ಆಫ್ ದ ಸೆಕೆಂಡ್ ಲಿಸ್ಟ್ ಆಫ್ ದ 7th ಶೆಡ್ಯೂಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, .26 ಆಫ್ ದ ಥರ್ಡ್ ಲಿಸ್ಟ್ ಆಫ್ ದ 7th ಶೆಡ್ಯೂಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂದರೆ ಪಬ್ಲಿಕ್ ಹೆಲ್ತ್ ಸಲುವಾಗಿ ಮತ್ತು ಮೆಡಿಕಲ್ ಪ್ರೊಫೆಷನ್ ಸಲುವಾಗಿ ಕನ್ಕರೆಂಟ್ ಲಿಸ್ಟಲ್ಲಿ ಏನು ಹೇಳ್ತಾರೋ ಅದನ್ನೇ ನಾವು ಸರ್ವ್ ಮಾಡ್ತೀವಿ ಅಂತೇಳಿ KPME ಆ್ಯಕ್ಟಲ್ಲಿ ಹೇಳಿದ್ದಾರೆ. ಸೆಕ್ಷನ್ 2Kಯಲ್ಲಿ ಏನು ಹೇಳಿದ್ದಾರೆ ಅಂದರೆ ಎನಿ ಡಾಕ್ಟರ್ ಆರ್ ಎನಿ ಪರ್ಸನ್ ಶುಡ್ ಪ್ರಾಕ್ಟೀಸ್ ಇನ್ ದ ಸಿಸ್ಟಮ್. ಅವರು ವ್ಯಾಸಂಗ ಮಾಡಿದ, ವಿದ್ಯಾರ್ಹತೆ ಹೊಂದಿದ ಮತ್ತು ನೋಂದಾಯಿತ ಪದ್ಧತಿಗಳಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂಥೇಳಿ. ಸೊ ನಾವು ವ್ಯಾಸಂಗ ಏನು ಮಾಡಿದ್ದೀವಿ, 40% ಮಾಡರ್ನ್ ಸೈನ್ಸ್ ಬಗ್ಗೆ ಓದಿದ್ದೀವಿ, 60% ಆಯುರ್ವೇದದ ಬಗ್ಗೆ ಓದಿದ್ದೀವಿ. ನಮ್ಮ ವಿದ್ಯಾರ್ಹತೆ ಅಂದ್ರೇನು, ಅದೇ ಸೇಮ್ ಸಪ್ಲಿಮೆಂಟೆಡ್ ಬೈ ಮಾಡರ್ನ್ ಮೆಡಿಕಲ್ ಸೈನ್ಸು. ನಮ್ಮ ಸಿಸ್ಟಮ್ ಅಂದ್ರೇನು, ರಿಜಿಸ್ಟರ್ ಆಗಿರತಕ್ಕಂಥದ್ದು ಏನು ಆಯುರ್ವೇದ ISM ಸಿಸ್ಟಮ್ ಅಲಾಂಗ್ ವಿತ್ ದ ಮಾಡರ್ನ್ ಸೈನ್ಸು. ಸೊ ನಮಗೆ KPME ಆ್ಯಕ್ಟ್ ಕೂಡ ನಾವು ಏನು ಓದಿದ್ದೀವಿ, ವಿದ್ಯಾರ್ಹತೆ ಓದಿದ್ದೀವಿ, ಯಾವ ಸಿಸ್ಟಮಲ್ಲಿ ನೋಂದಾಯಿಸಿದ್ದೀವಿ ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ಅನ್ನೋದು ಅಧಿಕಾರ ನಮಗೆ ಈ KPME ಆ್ಯಕ್ಟಲ್ಲೂ ಕೂಡ ಇದೆ. ಅದೇ ಸೆಕ್ಷನ್ 11ನಲ್ಲಿ ಆಬ್ಲಿಕೇಶನ್ಸ್ ಆಫ್ ದ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಇದೆ. ಇರ್ರೆಸ್ಪೆಕ್ಟಿವ್ ಆಫ್ ದ ಅಲೋಪತಿಕ್ ಎಸ್ಟಾಬ್ಲಿಷ್ಮೆಂಟು ಇಲ್ಲ ಆಯುರ್ವೇದಿಕ್ ಎಸ್ಟಾಬ್ಲಿಷ್ಮೆಂಟು, ಇನ್ನೊಂದು ಎಸ್ಟಾಬ್ಲಿಷ್ಮೆಂಟು, ಯಾರೇ ಒಬ್ಬ ರೋಗಿ ರಸ್ತೆ ಅಪಘಾತ, ಸುಟ್ಟ ಗಾಯಗಳು ಮತ್ತು ಏನು ಒಂದು ಅಸಾಲ್ಟಾಗಿ ಇಂಜೂರ್ ಆಗಿ ಬರ್ತಕ್ಕಂಥ ಪೇಷಂಟು, ಈ ಡಾಗ್ ಬೈಟ್ಸು ಇಲ್ಲ ಎಮರ್ಜೆನ್ಸಿ ಪೇಷಂಟು ಯಾರಾದರೂ ಬಂದರೆ ನೀವೇನು ಮಾಡಬೇಕಂದ್ರೆ ಲೈಫ್ ಸೇವಿಂಗು ಮತ್ತು ಫಸ್ಟ್ ಏಡ್ ಕೊಟ್ಟು ಸ್ಟೆಬಿಲೈಸಿಂಗ್ ಮೆಜರ್ಸ್ನ ನೀವು ತಗೋಬೇಕು ಅನ್ನೋ ಅಧಿಕಾರ ನಮಗೆ KPME ಆ್ಯಕ್ಟಲ್ಲಿ ಇದೆ. ಸೊ ಎಮರ್ಜೆನ್ಸಿ ಇದ್ದಾಗ ನಾವು ISM ಸಿಸ್ಟಮಲ್ಲಿ ಇರ್ತಕ್ಕಂಥ ಮೆಡಿಸಿನ್ ಯೂಸ್ ಮಾಡಿ ಯಾವ ಥರ ನಾವು ಸ್ಟೆಬಿಲೈಸ್ ಮಾಡೋಕ್ಕಾಗತ್ತೆ. ಅನಿವಾರ್ಯವಾಗಿ ನಾವು ಮಾಡರ್ನ್ ಮೆಡಿಸಿನ್ನ ನಾವು ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ ಆ ಸಂದರ್ಭಗಳಲ್ಲಿ. ಹಾಗಾಗಿ ಈ ಪ್ರಕಾರವಾಗಿಯೂ ನಮಗೆ KPME ಆ್ಯಕ್ಟಲ್ಲಿ ನಾವು ಆಧುನಿಕ ಔಷಧಗಳನ್ನು ಬಳಸಲಿಕ್ಕೆ ಅವಕಾಶ ಇದೆ ಅಂತ ನಾನು ಹೇಳಲಿಕ್ಕೆ ಬಳಸ್ತೀನಿ ಸರ್. ಆಮೇಲೆ ಕಮ್ಯುನಿಕಬಲ್ ಡಿಸೀಸಸಲ್ಲಿ ಪ್ರಿವೆಂಟ್ ಮಾಡ್ತಕ್ಕಂಥ ಮೆಜರ್ಸ್ಗಳನ್ನು ನಾವು ತಗೋಬೇಕು ಅನ್ನೋ ಅಧಿಕಾರನೂ ಕೂಡ ನಮ್ಗೆ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದು KPME ಆ್ಯಕ್ಟಲ್ಲಿ ಆಯಿತು. ನೀವು KVP ಬೋರ್ಡ್ ಆ್ಯಕ್ಟಿಗೆ ಬಂದರೆ 1961ನಲ್ಲಿ ಸರ್ ಸುಪ್ರೀಂ ಕೋರ್ಟ್ ಏನು ಹೇಳ್ತೆ ಅಂದರೆ ಡಾಕ್ಟರ್ ಮುಕ್ತಿಯಾರ್ ಚಂದ್ ಕೇಸಲ್ಲಿ ನೀವು ಏನು ಪ್ರಾಕ್ಟೀಸ್ ಮಾಡಬೇಕನ್ನೋದು ಡ್ರಗ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟಿಂದ ಫ್ಲೋ ಆಗ್ತಕ್ಕಂಥದ್ದಲ್ಲ. ನೀವು ಯಾವ ಸಿಸ್ಟಮಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಯಾವ ಥರ ಔಷಧಗಳನ್ನ ಬಳಸ್ಕೋಬೇಕು ಅನ್ನೋದು ನಿಮ್ಮ KVP ಬೋರ್ಡ್ ಆ್ಯಕ್ಟಲ್ಲಿ ಬರಬೇಕು. ನೀವು ಎಲ್ಲಿ ರಿಜಿಸ್ಟ್ರೇಷನ್ ತೊಗೊಂಡಿದ್ದೀರೋ ಆ ಆ್ಯಕ್ಟಿಂದ ಬರಬೇಕು. ಸೊ ನಮ್ಮ KVP ಬೋರ್ಡ್ ಆ್ಯಕ್ಟಲ್ಲಿ ನೋಡೋದಾದರೆ ಅಲ್ಲಿ ಕೂಡ ನೀವು ಬರೀ ಆಯುರ್ವೇದ ಡ್ರಗ್ ಯೂಸ್ ಮಾಡಿ ಅಂತ ಇಲ್ಲ. ನಮ್ಮ ಆಯುರ್ವೇದಿಕ್ ಸಿಸ್ಟಮ್ ಅಂದರೆ ಇಟ್ ಈಸ್ ಸಪ್ಲಿಮೆಂಟೆಡ್ ಆರ್ ನಾಟ್ ಸಪ್ಲಿಮೆಂಟೆಡ್ ಬೈ ಮಾಡರ್ನ್ ಅಡ್ವಾನ್ಸಸ್ ಆ್ಯಸ್ ದ ಬೋರ್ಡ್ ವಿಲ್ ಡಿಟರ್ಮೈನ್ ಫ್ರಮ್ ಟೈಮ್ ಟು ಟೈಮ್ ಅಂತೇಳಿ ಹೇಳ್ತಾರೆ ಸರ್. ಸೊ ಬೋರ್ಡ್ ಏನೇನು ಡಿಟರ್ಮಿನ್ ಮಾಡಿದೆ ಅಂದರೆ ನಮಗೆ 2016ನಲ್ಲಿ ವಿ ಆರ್ ಎಲಿಜಿಬಲ್ ಟು ಪ್ರಾಕ್ಟೀಸ್ ಇಂಟಿಗ್ರೇಟೆಡ್ ಸಿಸ್ಟಮ್ ಆಫ್ ಮೆಡಿಸಿನ್ ಅನ್ನೋದನ್ನು ಕನ್ಸಿಡರ್ ಮಾಡಿ ಡಿಟರ್ಮಿನ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿತ್ತು, ನಮಗೆ ಇಂಟಿಗ್ರೇಟೆಡ್ ಶೆಡ್ಯೂಲಲ್ಲಿ ಸೇರಿಸಿ ಅಂತೇಳಿ. ಸೊ ನಾವು ಎಲಿಜಿಬಲ್ ಇರೋದಕ್ಕೋಸ್ಕರನೇ ನಮಗೆ ಇಂಟಿಗ್ರೇಟೆಡಲ್ಲಿ ಸೇರಿಸಿ ಅಂತೇಳಿ ಕೊಟ್ಟಿದ್ದು. ಆಮೇಲೆ ಸೆಕ್ಷನ್ 21 and 23 ಆಫ್ ದ ಸೇಮ್ KVP ಬೋರ್ಡ್ ಆ್ಯಕ್ಟಲ್ಲಿ ಏನು ಹೇಳ್ತಾನೆ ಅಂದರೆ ವಿ ವಿಲ್ ರೆಗ್ಯುಲೇಟ್ ಯುವರ್ ಸ್ಟ್ಯಾಂಡರ್ಡ್ಸ್ ಆಫ್ ಯುವರ್ ಕ್ವಾಲಿಫಿಕೇಷನ್ನು ಮತ್ತು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ಸ್ ಅಂತ ಹೇಳುತ್ತೆ. ಸೊ ನಮ್ಮ ಕ್ವಾಲಿಫಿಕೇಷನ್ ಎಕ್ಸಾಮಿನೇಷನ್ಸಲ್ಲೂ ಕೂಡ ಈ ಮಾಡರ್ನ್ ಮೆಡಿಸಿನ್ಗೆ ಸಂಬಂಧಪಟ್ಟಂಥ ಕೆಲವು ಕ್ವಶನ್ಸ್ಗಳಿದೆ. ನಾನೊಂದು 10 ವರ್ಷದ್ದು ಕ್ವಶನ್ ಪೇಪರ್ ಕೂಡ ಅದರಲ್ಲಿ ಆ್ಯಡ್ ಮಾಡಿದ್ದೀನಿ ಆ್ಯಸ್ ಎ ಪ್ರೂಫ್ ಆಗಿ. ಸೊ ಅಲ್ಲಿ ಮಾಡರ್ನ್ ಮೆಡಿಕಲ್ ಸೈನ್ಸ್ ಬಗ್ಗೆ ತುಂಬ ಕ್ವಶನ್ಸ್ಗಳು ಕೇಳಿರ್ತಾರೆ. ಸೊ ಹಾಗಾಗಿ ನಾವು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ಸ್ ವಿಲ್ ಡಿಸೈಡ್ ಅವರ್ ಕ್ವಾಲಿಫಿಕೇಷನ್. ಸೊ ನಮ್ಮ ಕ್ವಾಲಿಫಿಕೇಷನ್ ಕೂಡ ಏನು 2ರಲ್ಲೂ ಇರ್ತಕ್ಕಂಥದ್ದು. ಅದೇ ಕ್ವಾಲಿಫಿಕೇಷನ್ನ ಇಲ್ಲಿ ನಮಗೆ ನಾವು ಯಾವ ಸಿಸ್ಟಮಲ್ಲಿ ಕ್ವಾಲಿಫಿಕೇಷನ್ ತೊಗೊಂಡಿರ್ತೇವೋ ಅದೇ ಸಿಸ್ಟಮಲ್ಲಿ ನಮಗೆ ರಿಜಿಸ್ಟ್ರೇಷನ್ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈಗ ನಾವು ಆ ಪ್ರಕಾರವಾಗಿ ನೋಡೋದಾದರೆ ನಮ್ಮ ಬೋರ್ಡಲ್ಲಿ ಕೂಡ ನಮ್ಮ ಸಿಸ್ಟಮ್ ಈಸ್ ಸಪ್ಲಿಮೆಂಟೆಡ್ ಬೈ ಮಾಡರ್ನ್ ಅಡ್ವಾನ್ಸಸ್ ಅಂತಲೇ ಇರ್ತಕ್ಕಂಥದ್ದು. ಮತ್ತು ಸೆಕ್ಷನ್ 20 ಆಫ್ KVP ಬೋರ್ಡ್ ಆ್ಯಕ್ಟಲ್ಲಿ ಏನು ಹೇಳ್ತಾರೆ ಅಂದರೆ ಆ ಆ್ಯಕ್ಟಲ್ಲಿ ಹೇಳ್ತಾರೆ ನಿಮ್ಮ ರೈಟ್ಸ್ ಆ್ಯಂಡ್ ಪ್ರಿವಿಲೇಜಸ್ ಆರ್ ರಿಲೇಟೆಡ್ ಟು ದ ಕನ್ಕರೆಂಟ್ ಲಿಸ್ಟ್ ಅಂತ ಹೇಳ್ತಾರೆ. ಸೊ ರಾಜ್ಯ ಸರ್ಕಾರವೇ ಒಪ್ಕೊಂಡಿದೆ, ಕೇಂದ್ರ ಸರ್ಕಾರ ಏನು ಹೇಳುತ್ತೋ ಅದನ್ನೇ ನಾವು ಫಾಲೋ ಮಾಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರನೂ ಅದನ್ನೇ ಹೇಳ್ತಾ ಇದೆ. ಸೊ ನಮ್ಮ ಕೇಂದ್ರ ಸರ್ಕಾರ NCSM ಆ್ಯಕ್ಟ್ ಪ್ರಕಾರವಾಗಿ ಚಾಪ್ಟರ್ 3 and 4ಅಲ್ಲಿ ನಿಮ್ಮ ಸಿಲೆಬಸ್ ಏನಿದೆ ಅದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಕೊಟ್ಟಿರಬೇಕಾದ್ರೆ ರಾಜ್ಯ ಸರ್ಕಾರನೂ ಅದನ್ನೇ ಹೇಳ್ತಾ ಇದೆ ಅಲ್ವಾ. ಇದೇ ಆ್ಯಕ್ಟಲ್ಲಿ ಸೆಕ್ಷನ್ 34(2)B ಹೇಳಿರ್ತಾರೆ ಎನಿ ಪರ್ಸನ್ ಹೂ ಆರ್ ರಿಜಿಸ್ಟರ್ಡ್ ಇನ್ ದಿಸ್ ಆ್ಯಕ್ಟ್ ಈಸ್ ಡೀಮ್ಡ್ ಟು ಪ್ರಾಕ್ಟೀಸ್ ಎನಿ ಸಿಸ್ಟಮ್ ಆಫ್ ಮೆಡಿಸಿನ್ ವಿದಿನ್ ದ ಡೆಫಿನೇಷನ್ ಆಫ್ ದೇರ್ ಸಿಸ್ಟಮ್ ಅಂತ ಹೇಳ್ತಾರೆ. ಸೊ ನಮ್ಮ ಸಿಸ್ಟಮ್ ಏನು ಸಪ್ಲಿಮೆಂಟೆಡ್ ಬೈ ಮಾಡರ್ನ್ ಮೆಡಿಸಿನ್.
ಸೊ ವಿದಿನ್ ದಟ್ ಡೆಫಿನೇಷನ್ ವಿ ಕ್ಯಾನ್ ಪ್ರಾಕ್ಟೀಸ್ ಎನಿ ಸಿಸ್ಟಮ್ ಅನ್ನೋದು ನಮ್ಮ ಬೋರ್ಡ್ ಆ್ಯಕ್ಟಲ್ಲೇ ಇದೆ. ಹಾಗಾಗಿ ನಾನು ಈ ರಾಜ್ಯ ಸರ್ಕಾರದ ಆ್ಯಕ್ಟ್ಗಳ ಕಾಯ್ದೆಗಳಲ್ಲಿ ಕೂಡ ನಮಗೆ ಏನು ಅಂದರೆ ನಮ್ಮ ಪದ್ಧತಿ ಏನಿದೆ, ನಾವು ಆಯುರ್ವೇದ ಪದ್ಧತಿಯನ್ನು ಪ್ರಾಕ್ಟೀಸ್ ಮಾಡೋ ಸಂದರ್ಭದಲ್ಲಿ ನಮ್ಮ ಸಿಲೆಬಸ್ ಟೀಚಿಂಗ್ ಆ್ಯಂಡ್ ಟ್ರೈನಿಂಗಲ್ಲಿ ಇರ್ತಕ್ಕಂಥ ಮೆಡಿಸಿನ್ಗಳನ್ನು ನಾವು ಪ್ರಾಕ್ಟೀಸ್ ಮಾಡ್ಕೋಬೋದು. ಆದರೆ ಅಲೋಪತಿ ಸಿಸ್ಟಮ್ ಅಂದರೆ ಏನು, ಬೇರೆ ಬೇರೆ ಬ್ರಾಂಚಸಲ್ಲಿ ಇರ್ತಕ್ಕಂಥ ಮೆಡಿಷನ್ನು ಮತ್ತು ಅಲೋಪತಿಕ್ ಎಸ್ಟಾಬ್ಲಿಷ್ಮೆಂಟು ಏನು ನಮ್ಮ ಕ್ಲಿನಿಕ್ ಆಯಿತು, ಹಾಸ್ಪಿಟಲ್ ಆಯಿತು, ಆ ಲೈಸೆನ್ಸಲ್ಲಿ ತಗೊಂಡು ಪ್ರಾಕ್ಟೀಸ್ ಮಾಡ್ತಕ್ಕ ಅವಕಾಶ ನಮಗೆ ಸ್ಟೇಟ್ ಬೋರ್ಡಲ್ಲಿ ಇರಬೇಕು. ಆದರೆ ಇಲ್ಲಿವರೆಗೂ ಆ ಅವಕಾಶ ಇಲ್ಲ. ಬಟ್ ಇಂಡಿಯನ್ ಸಿಸ್ಟಮ್ ಅಂದರೆ ಇಂಡಿಯನ್ ಸಿಸ್ಟಮ್ ಸಪ್ಲಿಮೆಂಟೆಡ್ ಬೈ ಮಾಡರ್ನ್ ಅಡ್ವಾನ್ಸಸ್, ಆ ಸಿಸ್ಟಮಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ನಮಗೆ KPME ಆ್ಯಕ್ಟಲ್ಲೂ ಲೈಸೆನ್ಸ್ ಇದೆ ಮತ್ತು KP ಬೋರ್ಡಲ್ಲೂ ಲೈಸೆನ್ಸ್ ಇದೆ. ಯಾಕೆ KPME KP ಬೋರ್ಡಲ್ಲಿ ಇದ್ದರೂ ಕೂಡ ನಿಮ್ಮ DA ಆಗಿರ್ಬೋದು, DH ಅವ್ರು ಬಂದು ಹಿಂಗೆ ಮಾಡ್ತಾರೆ, ಇದು ಮಾಡ್ತಾರೆ, ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತಿರ್ತಲ್ಲ, ಯಾಕೆ? ಕರ್ನಾಟಕದಲ್ಲಿ ಎಲ್ಲ ಕಡೆ ಈ ಥರ ಇಲ್ಲ, ಎಲ್ಲೋ ಒಂದೊಂದು ಜಿಲ್ಲೆಯಲ್ಲಿ ಇದೆ. ಸೊ ಬೇರೆ ಜಿಲ್ಲೆಯಲ್ಲಿ ಯಾಕೆ ಆಗ್ತಾಯಿಲ್ಲ ಅಂದರೆ ಅವ್ರು ನಮಗೆ ನೋಟಿಸ್ ಕೊಡ್ತಾರೆ, ನಾವು ಅವರಿಗೆ ರಿಪ್ಲೈ ಮಾಡ್ತೀವಿ. ಮೊನ್ನೆ ಧಾರವಾಡದಲ್ಲಿ ಒಂದು ಆಯಿತು ಸರ್, ನೀವು ಮಾಡಬಾರ್ದು ಅಂಥೇಳಿ ನಮಗೆ ನೋಟಿಸ್ ಕೊಟ್ಟರು. ನಾವು ಇವೆಲ್ಲ ಪಾಯಿಂಟ್ಸ್ನೆಲ್ಲ ಸೇರಿ ನಮ್ಮ ರಾಜ್ಯ ನಾಯಕರು ಎಲ್ಲ ಸೇರಿ ಆನ್ಸರ್ ಮಾಡಿದ ಮೇಲೆ ಸರ್ ವಿದಿನ್ 1 day ಆ ನೋಟಿಸ್ನ ವಾಪಸ್ ತಗೊಂಡ್ರು. ಸೊ ಇಲ್ಲಿ ಅವ್ರಿಗೆ ನಾಲೆಜ್ ಇಲ್ಲ ಅಂದಂಗೆ ಆಯಿತು. ಈಗ NCSM ಆ್ಯಕ್ಟ್ ಬಂದಿರೋದು 2020. ಆಮೇಲೆ ಎಂಥ ಒಂದು ಪರಿಸ್ಥಿತಿ ಇದೆ ಅಂದರೆ ಸರ್, ಇದೆಲ್ಲ ಮಾಹಿತಿಗಳು ಸಾರ್ವಜನಿಕರಿಗೆ ಗೊತ್ತಾಗಲಿ ಅಂಥೇಳಿ ರಾಜ್ಯ ಸರ್ಕಾರದ ರಾಜ್ಯ ಪತ್ರದಲ್ಲಿ ಮರುಪ್ರಕಟಣೆ ಆಗಿದೆ. NCSM ಆ್ಯಕ್ಟ್ ಏನಿದೆ, ಗಜೆಟು, ಎಕ್ಸ್ಟ್ರಾರ್ಡಿನರಿ ಗಜೆಟು, ಇದೆಲ್ಲರಿಗೂ ಗೊತ್ತಾಗಲಿ ಕರ್ನಾಟಕದ ಜನತೆಗೆ ಅನ್ನೋದು ವಿಚಾರ ನಮ್ಮ ರಾಜ್ಯ ಸರ್ಕಾರದಲ್ಲಿ ಮರುಪ್ರಕಟಣೆ ಆಗಿದೆ. ಅದನ್ನು ನೋಡೋ ಜವಾಬ್ದಾರಿ ಇಲ್ವಾ ಸರ್? ಎಲ್ಲರಿಗೂ ಇದೆ ಅಲ್ವಾ? ಸರ್ಕಾರಿ ಅಧಿಕಾರಿಗಳಿಗೂ ಇದೆ, ಮೀಡಿಯಾ ಪರ್ಸನ್ಸ್ಗೂ ಇದೆ, ಎಲ್ಲರಿಗೂ ಇದೆ, ನಮಗೂ ಕೂಡ ಇದೆ. ಅದನ್ನು ಯಾರು ವಿಚಾರ ನೋಡಿದೆ, ಆ ಆ್ಯಕ್ಟಲ್ಲಿ ಹೇಳಿರುವಂತೆ ನಮ್ಮ ಸಿಸ್ಟಮ್ ಸಪ್ಲಿಮೆಂಟೆಡ್ ಬೈ ಮಾಡರ್ನ್ ಅಡ್ವಾನ್ಸಸ್ ಅಂತ ಇದೆ ಮತ್ತು ನಾವು ಈ ಇಂಡಿಯನ್ ಸಿಸ್ಟಮ್ನ ಪ್ರಾಕ್ಟೀಸ್ ಮಾಡ್ಕೋಬೋದು ಅಂತೇಳಿ ಸೆಕ್ಷನ್ 34 ಹೇಳ್ತಾರೆ. ಸೆಕ್ಷನ್ 35 ಈ NCSM ಸಿಲೆಬಸ್ ಓದೋರನ್ನ ಮತ್ತು ಏನು ಹಳಬರು ಇದ್ದಾರೆ BMS ಅವರು ಕೂಡ ಈ ಇಂಡಿಯನ್ ಸಿಸ್ಟಮ್ನ ಪ್ರಾಕ್ಟೀಸ್ ಮಾಡ್ಬೋದಂತ ಇದೆ. ಸೆಕ್ಷನ್ 31 ಏನು 2023 ಒಳಗಡೆ ಈಗ ಸ್ಟೇಟ್ ಮೆಡಿಕಲ್ ಕೌನ್ಸಿಲ್ ಮಾಡಬೇಕು, ಈ NCSM ಆ್ಯಕ್ಟ್ನ KP ಬೋರ್ಡ್ ಆ್ಯಕ್ಟಲ್ಲಿ ಇನ್ಕಾರ್ಪೊರೇಟ್ ಮಾಡಬೇಕು, ಅಲ್ಲಿವರೆಗೂ NCSM ಆ್ಯಕ್ಟಲ್ಲಿ ಇರ್ತಕ್ಕಂಥ ನಿಯಮಗಳನ್ನೇ ನಾವು ಪಾಲಿಸಬೇಕು ಅನ್ನೋದು ಆ ಆ್ಯಕ್ಟಲ್ಲಿ ಹೇಳಿದ್ದಾರೆ. ಈ ಮಾಹಿತಿನ ಯಾರೂ ನೋಡ್ತಾನೆ ಇಲ್ಲ. ಸೆಕ್ಷನ್ 33 ಹೇಳ್ತಾರೆ NCSM ಸಿಲೆಬಸ್ ಓದೋರನ್ನ ಅವರಿಗೆ NCSM ಸಿಲೆಬಸ್ ಅಡಿಯಲ್ಲೇ ಡಿಗ್ರಿ ಕೊಡಬೇಕು ಮತ್ತು ಅವರಿಗೆ ನೆಕ್ಸ್ಟ್ ಎಕ್ಸಾಮ್ ಪಾಸ್ ಮಾಡಿಸ್ಬಿಟ್ಟು ಅವರಿಗೆ NCSM ಆ್ಯಕ್ಟಲ್ಲಿ ರಿಜಿಸ್ಟ್ರೇಷನ್ ಕೊಡಬೇಕು. ಈಗಿರೋ KP ಬೋರ್ಡ್ ಆ್ಯಕ್ಟಲ್ಲಿ ಕೊಡೋಕ್ಕೆ ಬರೋದಿಲ್ಲ. ಅವ್ರು NCSM ಸಿಲೆಬಸ್ ಓದ್ಕೊಂಡು ಬಂದಮೇಲೆ ಅವ್ರಿಗೆ ನೆಕ್ಸ್ಟ್ ಎಕ್ಸಾಮ್ ಮಾಡಿ NCSM ಆ್ಯಕ್ಟಲ್ಲಿ ಅವರಿಗೆ ರಿಜಿಸ್ಟ್ರೇಷನ್ ಕೊಡಬೇಕು. ಅವರಿಗೂ ರಿಜಿಸ್ಟ್ರೇಷನ್ ಕೊಡಬೇಕು. ಏನು IMCC ಆ್ಯಕ್ಟು 1970 ರಿಜಿಸ್ಟ್ರೇಷನ್ ತೊಗೊಂಡಿದ್ರು ಅದಕ್ಕಿಂತ ಹಳಬರು, ಅವರಿಗೂ ಕೂಡ ಈ ಆ್ಯಕ್ಟಲ್ಲೇ ನಮಗೆ ರಿಜಿಸ್ಟ್ರೇಷನ್ ಕೊಡಬೇಕಂತ ಇದೆ. ಇದನ್ನೆಲ್ಲ ನೋಡಬೇಕು, ಎಲ್ಲರದ್ದು ಜವಾಬ್ದಾರಿ ಇದೆ. ಅದನ್ನು ನೋಡದೇ ಇರೋರು ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಕೆಲವರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋರಿಗೆ ನಾವು ಅವ್ರು ನೋಟಿಸ್ ಕೊಟ್ಟಾಗ ನಾವು ಆನ್ಸರ್ ಮಾಡ್ತೀವಿ. ಅಲ್ಲಿಗೆ ಪ್ರಾಬ್ಲಮ್ ಎಲ್ಲ ಕಡೆ ಸಾಲ್ವ್ ಆಗ್ತಾ ಇದೆ ಸರ್. ಬಟ್ ಡಾಕ್ಟ್ರೇ, ಇಷ್ಟು ನಾಲೆಜು ಇವೆಲ್ಲ ಪ್ರಿಂಟ್ ಆಗಿದೆ, ಎಲ್ಲನೂ ನೀವು ಹೇಳ್ತಾ ಇದ್ದೀರಾ. ಅವ್ರು ಯಾಕೆ ನೋಡೋಕೆ ಹೋಗ್ತಾರೆ? ಬೇಕಾಗಿಲ್ಲ. ಅವರು ನೋಡೋಂಗೆ ನಾವು ಮಾಡಬೇಕಾಗಿದೆ. ಯಾಕೆ ಅಂದರೆ ಇದು ಬೇಕಾಗಿರೋದು ನಮಗೆ, ಆಮೇಲೆ ಜನಕ್ಕೆ ಬೇಕಾಗಿರೋದು. ಇವತ್ತು ಏನಾಗ್ತಿದೆ, ಈಗ ಜಸ್ಟ್ ನನ್ನ ಇನ್ಫಾರ್ಮೇಷನ್ ನಮ್ಗೆ ಬಂದಿರೋ ಪ್ರಕಾರ ಇಲ್ಲಿ ಲೋಕಲ್ ಅವರು ಯೂಟ್ಯೂಬರ್ಸ್ ಎಲ್ಲರೂ ಬಂದುಬಿಟ್ಟು ಅವ್ರಿಗೆ ಗೊತ್ತಿಲ್ಲದಿರೋದಕ್ಕೆ ಏನು ಮಾಡ್ತಾರೆ, ಜನರಲ್ಲಾಗಿರೋದು ತೊಗೊಂಡು ಹಂಗೆ ಅವರು ಬ್ಲಾಸ್ಟ್ ಮಾಡಿಬಿಡ್ತಾರೆ. ಬಟ್ ಅವ್ರಿಗೆ ಗೊತ್ತಾಯಿತು ಅಂದರೆ ಯಾರು ಟಚ್ ಮಾಡೋಕ್ಕೆ ಹೋಗಲ್ಲ. ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಆಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಯಾಕೆ ನಾವು ಹೋಗಬಾರ್ದು? ಯಾಕಂದರೆ ನಮ್ಮ GWC 2026 ಪ್ರೀ ಕಾನ್ಫರೆನ್ಸಲ್ಲಿ ಇದ್ರ ಬಗ್ಗೆನೇ ನಿಮ್ಮ ಒಂದು ಬುಕ್ ಏನು ಬರೆದಿದ್ದಾರೋ ಇದನ್ನು ಇಟ್ಕೊಂಡೇ ಅವೇರ್ನೆಸ್ ಕ್ಯಾಂಪೇನ್ ಯಾಕೆ ಮಾಡಬಾರ್ದು? ಯಾಕಂದರೆ ಅವೇರ್ನೆಸ್ ಕ್ರಿಯೇಟ್ ಆಯಿತು ಅಂದರೆ ಅವ್ರು ನೋಟಿಸು ಕೊಡಲ್ಲ, ಆ ಸಮಸ್ಯೆನೂ ಬರಲ್ಲ. ಏನಂತಾರೆ ಇದ್ರ ಬಗ್ಗೆ? ಹೌದು ಸರ್, ನೀವು ಮಾಡಿ ಸರ್. ನಾವು ನಮ್ಮ ಅಸೋಸಿಯೇಷನಿಂದ, ನಮ್ಮ ರಾಜ್ಯ ನಾಯಕರ ಎಲ್ಲ ಒಂದು ಸಹಕಾರದಿಂದ, ನಮ್ಮೆಲ್ಲರ ಸಹಕಾರದಿಂದ ಇದನ್ನು ಯಶಸ್ವಿಯಾಗಿ ಎಲ್ಲರಿಗೂ ತಿಳಿಯೋ ಥರ ಮಾಡೋಣ ಸರ್. ನಾವು ನಿಮ್ಮ ಜೊತೆಗೆ ಇರ್ತೀವಿ. ಇಲ್ಲಿ ಏನು ಗೊತ್ತಾ, ಟೀಮಾಗಿ ಯುನೈಟೆಡಾಗಿ ಮಾಡಬೇಕು. ಇವಾಗ ಇದ್ರ ಬಗ್ಗೆ ನಾಲೆಜ್ ನೀಟಾಗಿ ಸ್ಟಡಿ ಮಾಡಿದ್ದೀರ, ತುಂಬ ಡೆಪ್ತಾಗಿ ಹೋಗಿದ್ದೀರ. ನೀವು ನೇತೃತ್ವ ತೊಗೋಬೇಕಾಗತ್ತೆ, ನೀವು ಟೀಮ್ ಬಿಲ್ಡಪ್ ಮಾಡಬೇಕಾಗತ್ತೆ. ನಾವು ಏನೇನು ಬೇಕು ಎಲ್ಲ ನಾವು ಸಪೋರ್ಟ್ ಕೊಡ್ತೀವಿ. ಅಸೋಸಿಯೇಷನ್ ಗ್ಯಾರಂಟಿ ಸಪೋರ್ಟ್ ಕೊಡ್ತಾರೆ AFI. ನೀವು ಯಾಕೆ ಮಾಡಬಾರ್ದು? ನೇರವಾಗಿ ಕೇಳ್ತಾ ಇದ್ದೀನಿ. ಮಾಡೋಕ್ಕೆ ರೆಡಿ ಇದ್ದೀರಾ? ಪ್ರತಿಯೊಬ್ಬರಿಗೂ ರೀಚ್ ಆಗಕ್ಕೆ ರೆಡಿ ಇದ್ದೀರಾ? ಸರ್, ಹೋದ ಸಲ ಕೂಡ ನಾನು ನಿಮ್ಮ ಗ್ಲೋಬಲ್ ಕಾನ್ಫರೆನ್ಸ್ ಆದಾಗ ನಾನು ಮುಂದೆ ನಿಂತ್ಕೊಂಡು
ನಮ್ಮ ರಾಜ್ಯ ನಾಯಕರ ಸಲಹೆಯಂತೆ ಮತ್ತು ನಮಗೆ ನಮ್ಮ ಡಾಕ್ಟರ್ ಸಂತೋಷ್ MB ಸರ್ ಮತ್ತು ಶಂಕರಾನಂದ್ ಸರ್ ಅವರ ಸಲಹೆಯಂತೆ ನಾನು ಶಕ್ತಿ ಮೀರಿ ಈ ಬೆಂಗಳೂರಲ್ಲಿ ಎಲ್ಲರಿಗೂ ನಾನು ಒಂದುಗೂಡಿಸಿದ್ದೀನಿ. ಈ ಸಲನೂ ಕೂಡ ಅದಕ್ಕಿಂತ ಹೋದ ಸಲಕ್ಕಿಂತ ಈ ಸಲ ಇನ್ನೂ ಜಾಸ್ತಿ ನಿಮಗೆ ಡಾಕ್ಟರ್ಸ್ಗಳನ್ನು ಸೇರಿಸ್ತೀನಿ ಅನ್ನೋ ಒಂದು ಶ್ಯೂರಿಟಿನ ನಿಮಗೆ ಕೊಡ್ತೀನಿ ಸರ್. ಇವಾಗ ಗೊತ್ತಿಲ್ಲದೆ ಏನೋ ಮಿಸ್ಟೇಕ್ ಆಗೋಗುತ್ತೆ. ಹ್ಯೂಮನ್ ಎರರ್ಸ್ ವಿಲ್ ಹ್ಯಾಪನ್. ಯಾಕಂದರೆ ಎಲ್ಲ ಡಾಕ್ಟ್ರುಗಳಾಗುತ್ತೆ, ನೀವು ಯಾವುದೇ ಫೀಲ್ಡ್ MBBS ಏನೇ ಇರ್ಬೋದು, ಬಟ್ ಗೊತ್ತಿಲ್ಲದೆ ಆದಂಥ ತಪ್ಪನ್ನೇ ಹೈಲೈಟ್ ಮಾಡಿಬಿಡ್ತಾರಲ್ಲ, ಆಯುಷ್ನವ್ರು ಮಾಡಿಬಿಟ್ರೆ ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ನಾನು ಹೇಳೋದೇನೆಂದರೆ ನಮ್ಮ ಲಿಮಿಟ್ ಏನನ್ನೋದು ತಿಳ್ಕೊಬೇಕು, ನಮ್ಮ ಡಾಕ್ಟರ್ಸ್ ಕೂಡ ತಿಳ್ಕೊಬೇಕು. ನಾನೇನು ಹೇಳಿದೆ, ಬೇರೆ ಬೇರೆ ಬ್ರಾಂಚಸ್ಸಲ್ಲಿ ಇರ್ತಕ್ಕಂಥ ಮೆಡಿಸಿನ್ನು ಅಲೋಪತಿ ಮೆಡಿಸಿನ್. ಸೊ ಅದನ್ನು ನಾವು ಪ್ರಾಕ್ಟೀಸ್ ಮಾಡೋಕ್ಕೆ ನಮಗೆ ಲೈಸೆನ್ಸ್ ಇಲ್ಲ. ನಮ್ಮ ಸಿಸ್ಟಮ್ ಅಂದ್ರೇನು, ನಾವು ಆಯುರ್ವೇದನೂ ಮಾಡಬೇಕು, ಅಲಾಂಗ್ ವಿತ್ ದಟ್ ನಮ್ಮ ಸಿಲೆಬಸ್ಸು, ಟೀಚಿಂಗ್ ಆ್ಯಂಡ್ ಟ್ರೈನಿಂಗ್ ಆ ಲಿಮಿಟ್ ಒಳಗಡೆ ಮತ್ತು ಸ್ಪೆಷಾಲಿಟಿ ಬ್ರಾಂಚಸ್ಸಿಗೆ ಟಚ್ ಮಾಡ್ದಂಗೆ ಹೋಗಬೇಕು. ಈಗ ಪೀಡಿಯಾಟ್ರಿಕ್ ಬ್ರಾಂಚ್ ತಗೊಳ್ಳಿ ಸರ್. ಪೀಡಿಯಾಟ್ರಿಕ್ ಬ್ರಾಂಚ್ ಅಂದರೆ ನಿಮ್ಮ ಎಲ್ಲರ ಮೈಂಡಲ್ಲಿ ಬರ್ತಕ್ಕಂಥದ್ದೇನು, 1 ವರ್ಷದ ಕೆಳಗಡೆ ಮಕ್ಕಳು, ಹೌದಾ ಸರ್? ವ್ಯಾಕ್ಸಿನೇಷನ್ ಕೊಡೋದು, ಅವರಿಗೆ ನಿಮೋನಿಯಾ ಆಗಿರುತ್ತೆ, ಬ್ರಾಂಕೈಟಿಸ್ ಆಗಿರುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ. ಅದೇ ಸ್ಪೆಷಲಿಸ್ಟು ಪೀಡಿಯಾಟ್ರಿಷನ್, ಅವ್ರಿಗೆ ರೆಫರ್ ಮಾಡಬೇಕು. ಇನ್ನೊಂದು ನಾವು ಸರ್ಜರಿ ಮಾಡೋದು, ಅದು ನಮ್ಮ ಪರ್ಮಿಷನ್ ಇಲ್ಲ, ಮಾಡೋಕ್ಕೆ ಹೋಗಬಾರ್ದು, ಹೌದಾ? ಇನ್ನು ಆ್ಯಂಟಿನೇಟಲ್ ಕೇರು ಇವೆಲ್ಲ ಏನಾಗುತ್ತೆ, ಗೈನಕಾಲಜಿ ಬ್ರಾಂಚಿಗೆ ಹೋಗುತ್ತೆ. ಆ ಬ್ರಾಂಚಸ್ ಎಲ್ಲ ನಾವು ಮಾಡಬಾರ್ದು. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೀನೇನಾದರೂ ಗೈನಕಾಲಜಿಸ್ಟ್ ನೀನೇನಕ್ಕೆ ಕೊಡೋಕ್ಕೆ ಹೋದೆ ಅಂತ ನಮ್ಮ ಮೇಲೆ ಬರುತ್ತೆ. ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ತಗೊಳ್ಳಿ, H. ಪೈಲೋರಿ ಅಂತ ಇದೆ, ಇಲ್ಲ ಏನಾದರೂ ಅವರಿಗೆ ಹೆಪಟೈಟಿಸ್ ಅಂತ ಇದೆ. ಆಯುರ್ವೇದ ಮೆಡಿಷನ್ ಯೂಸ್ ಮಾಡಿಕೊಂಡು ಯಾವ ಬ್ರಾಂಚ್ ಆದರೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆದರೆ ಅಲೋಪತಿ ಮೆಡಿಷನ್ ಯೂಸ್ ಮಾಡಿಕೊಂಡು ಆ ಥರ ಸ್ಪೆಷಾಲಿಟಿ ಡಿಸೀಸಸ್ಸು, ಸ್ಪೆಷಾಲಿಟಿ ಬ್ರಾಂಚಸ್ಗಳನ್ನು ನಾವು ಟಚ್ ಮಾಡೋಕ್ಕೆ ಹೋಗಬಾರ್ದು. ಯಾವಾಗ ಆ ಥರ ನಾವು ಮಾಡೋಕ್ಕೆ ಹೋಗ್ತೀವೋ ಅಲ್ಲಿ ಕಾನೂನಲ್ಲಿ ಕೂಡ ನಮಗೆ ನ್ಯಾಯ ಸಿಗೋದಿಲ್ಲ. ಆದರೆ ನಮ್ಮ ಏನು ಪ್ರೈಮರಿ ಕೇರ್ ಹೆಲ್ತ್ ಲೆವೆಲಲ್ಲಿ ನಾವೇನಾದ್ರೂ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನಮ್ಮ ಸಿಲೆಬಸ್ಸು, ಟೀಚಿಂಗ್ ಆ್ಯಂಡ್ ಟ್ರೈನಿಂಗು, ಜನರಲ್ ಪ್ರಾಕ್ಟೀಸು ಆ ಒಂದು ಸ್ಪೆಷಾಲಿಟಿ ಬ್ರಾಂಚಸ್ನ ಟಚ್ ಮಾಡ್ದಂಗೆ ನಾವು ಮಾಡಿದರೆ ಕೋರ್ಟಲ್ಲೂ ಕೂಡ ನಮಗೆ ನ್ಯಾಯ ಸಿಗ್ಬೋದು ಅನ್ನೋ ಆಶಾಭಾವನೆ ನಮಗಿದೆ ಸರ್. ಅದ್ಭುತವಾಗಿ ಇಷ್ಟೊತ್ತವರೆಗೂ ಡಾಕ್ಟರ್ ಮಲ್ಲೇಶ್ ನಾಯ್ಕ್ ಅವರು ನಮ್ಗೆ ಹೇಳಿದ್ರು. ಇದನ್ನು ತೊಗೊಂಡ್ರೆ ಸಮ್ಮರಿ ಏನು ಹೇಳ್ಬೋದು ಅಂದರೆ, ನಮ್ಮ ಸಿಸ್ಟಮ್ ವೆರಿ ಪವರ್ಫುಲ್. ಯಾಕೆ ಗೊತ್ತಾ, ಆಯುರ್ವೇದ ಜೊತೆ ಮಾಡರ್ನ್ ಮೆಡಿಸನ್ನು ಮಾಡ್ಬೋದು, ಓನ್ಲಿ ಫಾರ್ ಎಮರ್ಜೆನ್ಸಿ ಪರ್ಪಸ್, ಮತ್ತು ಅದರದ್ದೇ ಆದಂಥ ಲಿಮಿಟೇಷನಲ್ಲಿ ಮಾಡ್ಕೊಂಡು ಹೋಗ್ಬೋದು. ಮೊದಲನೇ ಪಾಯಿಂಟ್. ಎರಡನೇದು, ಎಷ್ಟು ಅವರು ವಿವರವಾಗಿ ಹೇಳಿದ್ರು ಅಂದರೆ, ನಮಗೆ ನಾಲೆಜ್ ಇಲ್ಲ. ಯಾರೋ ಪಾಲಿಸಿ ಮಾಡೋರು ಕೂತಿರೋರು, ನೋಟಿಸ್ಗಳನ್ನ ಇಶ್ಯೂ ಮಾಡೋರು, ಅವ್ರಿಗೆ ಗೊತ್ತಿಲ್ಲ. ಗೊತ್ತಾಗ್ಸ್ಬಿಟ್ರೆ ಅವ್ರೂ ಯಾವುದೇ ನೋಟಿಸ್ಗಳನ್ನ ಅವ್ರು ಕಳ್ಸೋಕ್ಕೆ ಹೋಗೋಲ್ಲ. ಪ್ಲಸ್ ನಮ್ಮ ಡಾಕ್ಟ್ರುಗಳ್ಗೂ ಅವೇರ್ನೆಸ್ ಇರಬೇಕು, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಇವೆಲ್ಲನೂ ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡೋವಂಥದ್ದೇ ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸ್ 2026. ನಾವು ಏನು ಮೇನ್ ಕಾನ್ಫರೆನ್ಸ್ ಆಗುತ್ತೆ ಅದ್ರ ಮುಂಚೆ ಪ್ರೀ ಕಾನ್ಫರೆನ್ಸಲ್ಲಿ ಈ ಅವೇರ್ನೆಸ್ ಕ್ಯಾಂಪೇನ್ನ ಮಾಡ್ತೀವಿ. ಡಾಕ್ಟರ್ ಮಲ್ಲೇಶ್ ನಾಯ್ಕರ ಅದ್ಭುತವಾದಂಥ ಮಾಹಿತಿಯನ್ನು ಕೊಟ್ಟರೆ. ನಮ್ಮ ಸುಪ್ರೀಂ ಕೋರ್ಟಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಇಂಟಿಗ್ರೇಟೆಡ್ ಮೆಡಿಸಿನ್ ಅಂದರೆ ಇಟ್ ಈಸ್ ಎ ಸಪ್ಲಿಮೆಂಟೆಡ್ ಬೈ ಮಾಡರ್ನ್ ಮೆಡಿಸಿನ್ ಅಂತ ಹೇಳ್ತಾರೆ. ಸೊ ಅದನ್ನು ನೋಡೋದಾದರೆ ನಮ್ಮ ಡೆಫಿನೇಷನ್ ಕೂಡ ಇಂಟಿಗ್ರೇಟೆಡ್ ಸಿಸ್ಟಮೇ ಇದೆ. ಈಗ ಅಲ್ಲೇನು ಹೇಳ್ತಾರೆ ಅಂದರೆ, ಸುಪ್ರೀಂ ಕೋರ್ಟ್ ಮುಕ್ತಿಯಾರ್ ಕೇಸಲ್ಲಿ ಎ ರೈಟ್ ಟು ಪ್ರಾಕ್ಟೀಸ್ ಪ್ರಿಸ್ಕ್ರೈಬ್ ಎನಿ ಮೆಡಿಸಿನ್ ಈಸ್ ಎ ಕನ್ಕಮಿಟ್ಮೆಂಟ್ ರೈಟ್ ಟು ಪ್ರಾಕ್ಟೀಸ್ ಈ ಸಿಸ್ಟಮ್ ಅಂತ. ಸೊ ಅವರ ವ್ಯಾಖ್ಯಾನದ ಅಡಿಯಲ್ಲಿ ಬರ್ತಕ್ಕಂಥ ಮೆಡಿಷನ್ನ ಪ್ರಾಕ್ಟೀಸ್ ಮಾಡೋದು ಅವ್ರ ಮೂಲಭೂತ ಹಕ್ಕು. ಈಗ ನನ್ನ ವ್ಯಾಖ್ಯಾನದಲ್ಲಿ ಇರ್ತಕ್ಕಂಥ ಮೆಡಿಷನ್ನ ಪ್ರಾಕ್ಟೀಸ್ ಮಾಡೋದು ನನ್ನ ಮೂಲಭೂತ ಹಕ್ಕು. ಇದನ್ನೇ ಆಧಾರವಾಗಿ ಇಟ್ಕೊಂಡು ಸುಮಾರು ರಾಜ್ಯ ಸರ್ಕಾರಗಳು, ಮಹಾರಾಷ್ಟ್ರ ಆಯಿತು, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಇವೆಲ್ಲ ಅಲ್ಲಿ ಸ್ಪೆಷಲ್ ಒಂದು ಗಜೆಟ್ ಪಾಸ್ ಮಾಡಿಕೊಂಡು ನಮಗೆ ಅವಕಾಶನ ಕೊಟ್ಟಿದ್ದಾರೆ. ಹಾಗೆಯೇ ಈಗ ಮೊನ್ನೆ ನಮಗೆ ತಮಿಳ್ನಾಡಲ್ಲಿ ಅಲ್ಲಿ ನಮ್ಗೆ ಫೇವರಬಲ್ ಆಗಿ ವರ್ಡಿಕ್ಟ್ ಬಂದಿದೆ. ತೆಲಂಗಾಣದಲ್ಲಿ ಬಂದಿದೆ. NCSM ಅವರಿಗೆ ರೈಟ್ಸ್ ಕೊಟ್ಟಿದೆ, ಅದನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ, ಅವ್ರಿಗೆ ಯಾವುದೇ ತೊಂದರೆ ಕೊಡಬೇಡಿ ಅಂತ ತೆಲಂಗಾಣ ಹೈಕೋರ್ಟ್ ಕೊಟ್ಟಿದೆ. ಬಾಂಬೆ ಹೈಕೋರ್ಟ್ ಕೊಟ್ಟಿದೆ, ಯಾರಾದ್ರೂ ಒಬ್ಬ BMS ವೈದ್ಯರು ಮೆಡಿಷನ್ ಕೊಟ್ಟು ಪೇಷಂಟ್ ಬೈ ಚಾನ್ಸ್ ಏನಾದ್ರೂ ಎಕ್ಸ್ಪೈರ್ ಆದರೂ ಕೂಡ ಅದನ್ನು ಕ್ರಿಮಿನಲ್ ಅಫೆನ್ಸ್ ಅನ್ನಬಾರ್ದು, ಸಿವಿಲ್ ನೆಗ್ಲಿಜೆನ್ಸ್ ಅಂತ ಕನ್ಸಿಡರ್ ಮಾಡಬೇಕು ಅಂತ ಡಿಫೈನ್ ಮಾಡಿದೆ. ನಮ್ಮ ಕರ್ನಾಟಕ ಹೈಕೋರ್ಟ್ ಕೂಡ ಸುದರ್ಶನ್ ಐತಾಳ್ ಅನ್ನೋ ಕೇಸಲ್ಲಿ BMS ವೈದ್ಯರು ಮಾಡರ್ನ್ ಮೆಡಿಸಿನ್ ಬಗ್ಗೆ ಕೂಡ ಅವರಿಗೆ ಜ್ಞಾನ ಇರುತ್ತೆ ಮತ್ತು ಅವರು ಇಂಟಿಗ್ರೇಟೆಡಲ್ಲಿ ಓದಿರ್ತಾರೆ ಅಂದ್ಬಿಟ್ಟು ಅವರಿಗೆ ಯಾವುದೇ ತೊಂದರೆ ಕೊಡಬೇಡಿ ಅಂತೇಳಿ 2000ಅಲ್ಲಿ ಒಂದು ವರ್ಡಿಕ್ಟ್ ಬಂದಿದೆ. ಮೊನ್ನೆ ಕೂಡ ನಮ್ಮ ಕೆಲವು ಡಾಕ್ಟ್ರುಗಳಿಗೆ ಫೈನ್ ಹಾಕಿದಾಗ ಅದನ್ನು ಚಾಲೆಂಜ್ ಮಾಡಿ ಸ್ಕ್ವಾಶ್ ಮಾಡಿಸಿದ್ದಾರೆ ಮತ್ತು ನೀವು ಕನ್ವಿಕ್ಷನ್ ಮಾಡೇ ಅವ್ರ ಮೇಲೆ ಕೋರ್ಸಿವ್ ಆ್ಯಕ್ಷನ್ ತೊಗೋಬೇಕಂತೇಳಿ ಮೊನ್ನೆ ಹೈಕೋರ್ಟು, ನಮ್ಮ ಕರ್ನಾಟಕ ಹೈಕೋರ್ಟು ವರ್ಡಿಕ್ಟ್ ಕೊಟ್ಟಿದೆ ಸರ್. ಹಾಗೆಯೇ ಹೈದರಾಬಾದ್ ಹೈಕೋರ್ಟ್ ಆಯಿತು,
ಈ ಥರದ್ದು ಸುಮಾರು ಕೋಟ್ಗಳು ನಮ್ಮ ಫೇವರಬಲ್ ಆಗಿ ನಮ್ಮ ಸಿಲೆಬಸ್ಸು ಟೀಚಿಂಗ್ ಆ್ಯಂಡ್ ಟ್ರೈನಿಂಗ್ ಇರ್ತಕ್ಕಂಥ ಮೆಡಿಸಿನ್ಗಳನ್ನು ಪ್ರಾಕ್ಟೀಸ್ ಮಾಡ್ಕೋಬೋದು ಅಂಥೇಳಿ ವರ್ಡಿಟ್ ಕೊಟ್ಟಿದ್ದಾರೆ. ಮತ್ತು ನಾನು ಏನು ಹೇಳಿದ್ದೀನಿ ಅದಕ್ಕಾಗಿ ಒಂದು ಲೀಗಲ್ ಒಪಿನಿಯನ್ ಕೂಡ ತೊಗೊಂಡಿದ್ದೀನಿ ಸರ್. ಆ ಲೀಗಲ್ ಒಪಿನಿಯನ್ ಕಾಪಿ ಕೂಡ ನಾನು ಬುಕ್ಕಲ್ಲಿ ಹಾಕಿದ್ದೀನಿ. ಹಾಗಾಗಿ ನಾನು ಎಲ್ಲ ವೈದ್ಯರಿಗೂ ಹೇಳ್ತಕ್ಕಂಥದ್ದು, ಮತ್ತು ಯಾರು ನಮ್ಮ ಬಗ್ಗೆ ಏನು ಒಂದು ಏನು ತಪ್ಪು ಪರಿಕಲ್ಪನೆ ಇದೆ, ನಮ್ಮ ಸಿಸ್ಟಮ್ ಅಂದರೆ ಏನು ಅಂತ ತಿಳ್ಕೊಬೇಕನ್ನೋರು ಕೂಡ ಈ ಪುಸ್ತಕವನ್ನು ತಗೊಂಡು ಓದಿ ತಿಳ್ಕೊಬೇಕು ಅನ್ನೋದು ನಾನು ಮನವಿ ಮಾಡ್ಕೋತೀನಿ ಸರ್ ನಿಮ್ಮ ಮುಖಾಂತರ. ಅದ್ಭುತ. ಅವ್ರಿಗೆ ಏನು ಗೊತ್ತಾ, ನಿಲ್ಸಕ್ಕೆ ಹೋದ್ರೂ ಹೇಳ್ತಾರೆ, ಯಾಕಂದರೆ ಅಷ್ಟೊಂದು ಸ್ಟಡಿ ಮಾಡಿದ್ದಾರೆ, ಅಷ್ಟೊಂದು ನಾಲೆಜ್ ಇದೆ, ನಿಮಗೋಸ್ಕರ ಮಾಡಿದ್ದಾರೆ. ದಯವಿಟ್ಟು ಈ ಪುಸ್ತಕ ಎಲ್ಲ ನಮ್ಮ ಆಯುಷ್ ಡಾಕ್ಟರ್ಸು ತೊಗೊಳ್ಳೇಬೇಕಾಗುತ್ತೆ, ಫಾರ್ ದ ಗುಡ್ ಆಫ್ ಆಯುಷ್ ಡಾಕ್ಟರ್ಸ್ ಆ್ಯಸ್ ವೆಲ್ ಆ್ಯಸ್ ಫಾರ್ ದ ಜನರಲ್ ಪಬ್ಲಿಕ್ಗೋಸ್ಕರ ಮಾಡುವಾಗ ಧೈರ್ಯವಾಗಿ ಮಾಡ್ಬೋದು ಅಂತ. ಮತ್ತು ಡಾಕ್ಟರ್ ಮಲ್ಲೇಶ್ ನಗರ್ ತಾವು ಬಂದಿದ್ದಕ್ಕೆ ಇಷ್ಟೊಂದು ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.